ಎತ್ತಿನಹೊಳೆ ಯೋಜನೆ ಬಗ್ಗೆ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎತ್ತಿನಹೊಳೆ ವಿಚಾರವಾಗಿ ನೀರಾವರಿ ಸಚಿವರನ್ನ ಭೇಟಿ ಮಾಡಿದೆ, ಕಾಮಗಾರಿ ನೋಡ್ತೀನಿ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಸಚಿವ ಎಂಬಿ ಪಾಟೀಲ್ ಅಲ್ಲಿಗೆ ಭೇಟಿ ನೀಡುತ್ತಿದ್ದಾರೆ. ನಾನು ಕೂಡ ಅಲ್ಲಿಗೆ ಹೋಗಬೇಕಿತ್ತು ಅಂತ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ನನಗೆ ಆಂಟಿ ಕ್ಯಾಂಪೇನ್ ಮೀಟಿಂಗ್ ಇದೆ ಅಂತ ನಾನು ಹೇಳಿದ್ದೆ. ಎಂಬಿ ಪಾಟೀಲ್ ಏರಿಯಲ್ ವ್ಯೂ ನೋಡ್ಕೊಂಡು ಬರ್ತೇನೆ ಅಂದ್ರು. ಈ ವಿಚಾರದಲ್ಲಿ ಏನು ವಿಶೇಷತೆ ಇದೆ ಅಂತ ಪರಮೇಶ್ವರ್ ಪ್ರಶ್ನೆ ಮಾಡಿದ್ದಾರೆ. ಅವರು ಏನಕ್ಕೆ ಮಾಮೂಲಿ ಬರ್ತಾ ಇರ್ತಾರಲ್ಲ ಅವರು. ಅಲ್ಲಲ್ಲ, ಅವರು ಆ್ಯಸ್ ಎ ಜನರಲ್ ಸೆಕ್ರೆಟ್ರಿ ಪ್ರತಿ ಸಾರಿ ಅವ್ರು ಬಂದು ಹೋಗ್ತಾರೆ. ಈ ಸಾರಿ ಏನಾದರೂ ಸ್ಪೆಷಲಾಗಿ ಏನೂ ಇಲ್ಲ, ನನಗಿದ್ದಂಗೆ ಇಲ್ಲ, ನನಗೆ ಮಾಹಿತಿ ಇರೋ ಥರ. ಆ ಸಂದರ್ಭದಲ್ಲಿ ಶಾಸಕರು ಯಾರಾದರೂ ಭೇಟಿ ಮಾಡೋರಿದ್ದರೆ ಮಾಡ್ಬೋದು. ಈಗ ಒಂದು ಕಾಂಗ್ರೆಸ್ನಲ್ಲಿ ಯಾರು ಅನುದಾನವನ್ನು ಕೇಳ್ತಾರೆ ನಮ್ಮನ್ನು ಬೆಂಬಲಿಸಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಸರ್? ಯಾಕಂದರೆ ಕಾವ್ಯ ಅವರು ಹೇಳ್ತಾರೆ DCM DK ಶಿವಕುಮಾರ್ ಅವ್ರಿಗೆ ಜೈ ಅಂದರೆ ಅನುದಾನ ಸಿಗುತ್ತೆ ಅನ್ನೋಂಥ ಮಾತುಗಳನ್ನೆಲ್ಲ ಆಡಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಮತ್ತೊಂದು ಸರ್, ಸುರ್ಜೇವಾಲಾ ಅವ್ರನ್ನ ಬದಲಾಯಿಸಬೇಕು ಅನ್ನೋಂಥದ್ದು ಏನಾದ್ರು ಇದೆಯಾ ಸರ್? ಪಕ್ಷದಲ್ಲಿ ಒತ್ತಾಯಗಳು ಕೇಳಿಬಂದಿದೆ. ಅದು ಡೆಲ್ಲಿಗೆ ಸಂಬಂಧಪಟ್ಟಿದ್ದಲ್ಲ, AICCಗೆ ಸಂಬಂಧಪಟ್ಟಿದ್ದು. ನಾನು ಹೆಂಗಪ್ಪ ಮಾತಾಡಲಿ? AICCನವರು ಯಾರು ಏನು ತೀರ್ಮಾನ ಮಾಡ್ಕೊಳ್ತಾರೆ ಅದು ನಮ್ಮ AICC ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಅವರೆಲ್ಲ ತೀರ್ಮಾನ ಮಾಡ್ತಾರೆ. ಅವ್ರದ್ದು ಯಾವ ಸ್ಟೇಟಿಗೆ ಯಾವ ಜನರಲ್ ಸೆಕ್ರೆಟ್ರಿನ ಹಾಕಬೇಕು ಅದು ರಿಷಫಲ್ ಒಂದೊಂದು ಸಾರಿ ಆಗುತ್ತೆ, ವರ್ಷಕ್ಕೋ ಒಂದು ಸಾರಿ 2 ಸಾರಿ ಆಗುತ್ತೆ. ಅದೇನಾದರೂ ಅವ್ರಿಗೆ ಬಿಟ್ಟಿದ್ದಾರೆ. ನಾನು ಕೂಡ ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿಗಳನ್ನು, ನೀರಾವರಿ ಸಚಿವರನ್ನು ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನ ಇದೆ. ಬೆಂಗಳೂರಿಗೆ ಕಾಂಗ್ರೆಸ್ ವರಿಷ್ಠ ಸುರ್ಜೇವಾಲಾ ಭೇಟಿ ಕೊಟ್ಟಿದ್ದಾರೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು. ಹೀಗಾಗಿ ಅವರು ಬೆಂಗಳೂರಿಗೆ ಬಂದು ಹೋಗ್ತಿದ್ದಾರೆ. ಶಾಸಕರ ಅಸಮಾಧಾನ ಶಮನಕ್ಕೆ ಬರ್ತಿದ್ದಾರಾ ಎಂಬ ಪ್ರಶ್ನೆಗೆ ಉತ್ತರ. ಈ ಬಾರಿ ಅವರು ಬರ್ತಿರೋದ್ರಲ್ಲಿ ಅಂಥ ವಿಶೇಷ ಇಲ್ಲ. ಶಾಸಕರು ಸಚಿವರಿಗೆ ಉಸ್ತುವಾರಿ ಸಿಕ್ಕಿಲ್ಲ ಅನ್ನೋ ಆರೋಪ. ಬೇರೆಯವರ ವಿಚಾರದ ಬಗ್ಗೆ ನಾನೇನು ಪ್ರತಿಕ್ರಿಯಿಸೋದಿಲ್ಲ. ನಾನು ನನ್ನ ವಿಚಾರಕ್ಕೆ ಮಾತ್ರ ಪ್ರತಿಕ್ರಿಯಿಸ್ತೇನೆ. ನಾನು ಎಲ್ಲರಿಗೂ ಮನೆ ಕಚೇರಿಯಲ್ಲಿ ಸಿಗ್ತೀನಪ್ಪ ಅಂತ ಪರಂ ಹೇಳಿದ್ದಾರೆ. ನಾನೇನು ಯಾರಿಗೂ ಸಿಗೋದಿಲ್ಲ ಅಂತೇನು ಹೇಳಲ್ಲ. ಬೇರೆಯವ್ರ ವಿಚಾರ ನಾನು ಯಾಕೆ ಹೇಳಲಿ, ನಾನು ಯಾಕೆ ಮಾತಾಡಲಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಅದು ನಮ್ಮ AICC ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಅವರೆಲ್ಲ ತೀರ್ಮಾನ ಮಾಡ್ತಾರೆ. ಅವ್ರದ್ದು ಯಾವ ಸ್ಟೇಟಿಗೆ ಯಾವ ಜನರಲ್ ಸೆಕ್ರೆಟ್ರಿನ ಹಾಕಬೇಕು ಅದು ರಿಷಫಲ್ ಒಂದೊಂದು ಸಾರಿ ಆಗುತ್ತೆ, ವರ್ಷಕ್ಕೋ ಒಂದು ಸಾರಿ 2 ಸಾರಿ ಆಗುತ್ತೆ. ಅದೇನಾದರೂ ಅವ್ರಿಗೆ ಬಿಟ್ಟಿದ್ದಾರೆ. ಒತ್ತಾಯಗಳು ಕೇಳಿಬಂದಿದೆ. ಅದು ಡೆಲ್ಲಿಗೆ ಸಂಬಂಧಪಟ್ಟಿದ್ದಲ್ಲ, AICCಗೆ ಸಂಬಂಧಪಟ್ಟಿದ್ದು. ನಾನು ಹೆಂಗಪ್ಪ ಮಾತಾಡಲಿ? AICCನವರು ಯಾರು ಏನು ತೀರ್ಮಾನ ಮಾಡ್ಕೊಳ್ತಾರೆ ಅದು ನಮ್ಮ AICC ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಅವರೆಲ್ಲ ತೀರ್ಮಾನ ಮಾಡ್ತಾರೆ. ಅವ್ರದ್ದು ಯಾವ ಸ್ಟೇಟಿಗೆ ಯಾವ ಜನರಲ್ ಸೆಕ್ರೆಟ್ರಿನ ಹಾಕಬೇಕು ಅದು ರಿಷಫಲ್ ಒಂದೊಂದು ಸಾರಿ ಆಗುತ್ತೆ, ವರ್ಷಕ್ಕೋ ಒಂದು ಸಾರಿ 2 ಸಾರಿ ಆಗುತ್ತೆ. ತುರ್ತು ಪರಿಸ್ಥಿತಿ ಬಗ್ಗೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ದೂರು. ಈ ಬಗ್ಗೆ FIR ಆಗಿದ್ದು ಸುಮೋಟೋ ಅಡಿ ಕೇಸ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸುಗ್ರೀವಾಜ್ಞೆ ತಂದಿದ್ದು ಈಗಾಗಲೇ ಮುಗಿದ ಹಳೆ ವಿಚಾರ, ಅದು ಮುಗಿದು ಹಲವು ವರ್ಷಗಳೇ ಆಗಿದೆ. ತುರ್ತು ಪರಿಸ್ಥಿತಿ ಬಗ್ಗೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ದೂರು ಕೊಟ್ಟಿದೆ. ಈ ಬಗ್ಗೆ FIR ಆಗಿದ್ದು ಸುಮೋಟೋ ಅಡಿ ಕೇಸ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿರುವಂಥದ್ದು. ಸುಗ್ರೀವಾಜ್ಞೆ ತಂದಿದ್ದು ಈಗಾಗಲೇ ಮುಗಿದ ಹಳೆ ವಿಚಾರ, ಅದು ಮುಗಿದು ಹಲವು ವರ್ಷಗಳೇ ಆಗಿ ಹೋಗಿದೆ.
ಆದರೆ ಈಗಲೂ ಅವರು ಅದನ್ನೇ ಮುಂದುವರಿಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ದೂರಿನ ಬಗ್ಗೆ ನೋಡಿಲ್ಲ, ಬಿಜೆಪಿ ದೂರಿನ ಬಗ್ಗೆ ನಾನು ಪರಿಶೀಲಿಸಿ ನೋಡ್ತೇನೆ, ಇಂದಿರಾ ಗಾಂಧಿ ಬಗ್ಗೆ ಏನು ಮಾತನಾಡಿದ್ದಾರೆ ನೋಡ್ತೀನಿ, ವಿಷಯ ಏನು ಅನ್ನೋದ್ರ ಮೇಲೆ ಗಂಭೀರತೆ ಇರುತ್ತೆ, ತಪ್ಪಿದ್ದಲ್ಲಿ ಪೊಲೀಸರು ಬಿ ರಿಪೋರ್ಟ್ ಹಾಕ್ತಾರೆ ಅಂತ ಪರಂ ಹೇಳಿದ್ದಾರೆ.